ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಡಲೆಪುರಿ ಉಂಡೆ ಅಂತ ಮಾಡ್ತಾರಲ್ಲ, ಅದು ಮಂಡಕ್ಕಿ ಅಂತ ಹೇಳ್ತಾರೆ, ಕೆಲವರು ಕಡಲೆಪುರಿ ಅಂತಾರೆ, ಚುರುಮುರಿ ಅಂತಾರೆ. ಅದರದ್ದು ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇದು ಬಟ್ಲಲ್ಲಿ 3 ಬಟ್ಲು, ಈ ಬಟ್ಲು ನೋಡಿ 3 ಬಟ್ಲು ಮ ಚುರುಮುರಿನ ತೊಗೊಂಡಿದ್ದೀನಿ. ಇದು ಮಂಡಕ್ಕಿನ 3 ಬಟ್ಲು ಹಾಕ್ಕೊಂಡಿದ್ದೀನಿ. ಇದು ಆ, ಚು ಇದ್ರ ಅಷ್ಟು ತುಂಬ ಮೆತ್ತಗಾಗಿದ್ದರೆ, ಹಳೇದಿದ್ದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ನಂದಿದು ಫ್ರೆಶ್ ಆಗಿತ್ತು, ಹಾಗಾಗಿ ಗರಿಗರಿ ಆಗಿತ್ತು, ಹಾಗಾಗಿ ಮಾಡ್ಕೊಂಡಿಲ್ಲ ನಾನು. ಇದು 3 ಬಟ್ಲು ತೊಗೊಂಡಿದ್ದೀನಿ. 1 ಬಟ್ಲು ಬೆಲ್ಲನ ತುರಿದು ಇಟ್ಕೊಂಡಿದ್ದೀನಿ, ಗ್ರೇಟ್ ಮಾಡಿ ಇಟ್ಕೋಬೇಕು. 1 ಬಟ್ಲು 3:1 ಆ ಥರ ಹಾಕ್ಕೋಬೇಕು. ಇದು ಬಾಣಲೆನಲ್ಲಿ ಹಾಕಿ, ಇದು ಏಲಕ್ಕಿನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲೆನಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಅರ್ಧ ಲೋಟ, ಕಾಲು ಲೋಟ ಹಾಕಿದ್ರೂ ಸಾಕು ನೀರು, ಜಾಸ್ತಿ ಹಾಕಬೇಕಾಗಿಲ್ಲ. ನೀರು ಹಾಕ್ಕೋತಾ ಇದ್ದೀನಿ. ಆಮೇಲೆ ಅದು ಬೆಲ್ಲನ ಕೆದಕ್ಕೋಬೇಕು ಚೆನ್ನಾಗಿ, ಅದು ಕರ್ಕೋಬೇಕು ಬೆಲ್ಲ. ನಂದು ಬೆಲ್ಲ ಚೆನ್ನಾಗಿ ಇತ್ತು, ಹಾಗಾಗಿ ನಾನು ಫಿಲ್ಟ್ರ್ ಮಾಡ್ಕೊಂಡಿಲ್ಲ ನೀರಾದಮೇಲೆ. ಬೆಲ್ಲ ಅಷ್ಟು ಇದಾಗಿಲ್ಲ ಅಂತಂದರೆ, ಕಲ್ಲಿತ್ತು ಅಂತಂದರೆ ಫಿಲ್ಟ್ರ್ ಮಾಡ್ಕೋಬೋದು, ಫಿಲ್ಟ್ರ್ ಮಾಡಿಕೊಂಡು ಹಾಕ್ಕೋಬೋದು. ಈಗ ಹೀಗೆ ಕಲಿಸ್ಕೊಂಡು ಕರ್ಕೊಂಡ್ಮೇಲೆ ಅದು ನೀರಾಗುತ್ತಲ್ಲ, ಆವಾಗ ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ತಿರ್ಗಾ ಮತ್ತೆ ಪಾಕ ಮಾಡ್ಕೊಳ್ಳೋಕೆ ಇಟ್ಕೋಬೋದು. ಇದು ಪಾಕ ಬರ್ತಾಯಿದೆ ನೋಡಿ. ಇವಾಗ ನಾನು 1/4 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ, ದೊಡ್ಡ ಸ್ಪೂನಲ್ಲಿ. ಅದು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಕೋಬೋದು, ಹಾಕ್ದೇನೂ ಕೂಡ ಮಾಡ್ಕೋಬೋದು. ಇದು ಒಂದು ಅರ್ಧ ಸ್ಪೂನ್ ಆದರೂ ಅಟ್ಲೀಸ್ಟ್ ಹಾಕಿದ್ರೆ ಚೆನ್ನಾಗಿ ಒಳ್ಳೆ ಸುವಾಸನೆ ಬರುತ್ತೆ ಇದಕ್ಕೆ, ಉಂಡೆಗೆ. ನೋಡಿ ಇದು ಇಷ್ಟು ಆಗಿದೆಯಲ್ಲ, ಇವಾಗ ಒಂದು ಹೀಗೆ ಮಾಡಿದ್ರೆ ಒಂದು ತಂತಿ ಬರಬೇಕು, ಈ ಥರ ನೋಡಿ ಒಂದು ತಂತಿ ಬರಬೇಕು. ಅಷ್ಟರ ತನಕ ಅದನ್ನು ಇದು ಮಾಡಿಕೊಂಡು ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಒಂದು ತಂತಿ ಬಂತು ಅಂದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಈ ಕಡಲೆಪುರಿನ ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ. ಇದು ನಮಗೆ ಅಳತೆ ಕರೆಕ್ಟಾಗಿರಬೇಕು, ಆವಾಗ ನಮಗೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು, ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂತಂದರೆ ಇದು ಕರೆಕ್ಟಾಗಿ ಆಗುತ್ತೆ. ತುಂಬ ಸಿಹಿನೂ ಆಗಲ್ಲ, ತುಂಬ ಚಪ್ಪೆನೂ ಆಗಲ್ಲ. ಆ ಥರ 1:3:1, 3 ಲೋಟ 3 ಬಟ್ಲು ಕಡಲೆಪುರಿ, 1 ಬಟ್ಲು ಬೆಲ್ಲ ಹಾಕ್ಕೊಂಡಿದ್ದೀನಿ, ಬೆಲ್ಲದ ತುರಿನ. ಈಗ ನೋಡಿ ಇದು ಚೆನ್ನಾಗಿ ಮಾಡ್ಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಇದಕ್ಕೆ ಬೇಕಾದರೆ ನಾವು ಕಡಲೆಪುರಿ ಜೊತೆಯಲ್ಲಿ ಶೇಂಗಾ ಬೀಜನ ಸೇರಿಸ್ಕೋಬೋದು, ಹುರ್ಗಡ್ಲೆನ ಬೇಕಾದ್ರೆ ಸೇರಿಸ್ಕೋಬೋದು, ಏನು ಬೇಕಾದ್ರೂ ಸೇರಿಸ್ಕೊಂಡು ಕಡಲೆಪುರಿಗೆ ಸೇರಿಸ್ಕೊಂಡ್ಬಿಟ್ಟು ನಾವು ಅದನ್ನು ಲಡ್ಡುನ ಮಾಡ್ಕೋಬೋದು. ನಾನು ಬರೀ ಪ್ಲೇನ್ ಕಡಲೆಪುರಿ ಲಡ್ಡು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡಬೇಕಾದ್ರೆ, ಲಡ್ಡು ಕಟ್ಟಬೇಕಾದ್ರೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಆ ನೀರಲ್ಲಿ ಕೈ ಅದ್ಕೊಂಡ್ಬಿಟ್ಟು ಮಾಡ್ಕೋಬೇಕು, ಆವಾಗ ಈಸಿ ಆಗುತ್ತೆ. ಬಟ್ಲಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ, ಕೈ ಅದ್ಬಿಟ್ಟು ಅದರಲ್ಲಿ ಆ ಥರ ಉಂಡೆನ ಕಟ್ಕೋಬೇಕು, ಆವಾಗ ಉಂಡೆ ಚೆನ್ನಾಗಿ ಕಟ್ಟೋದಕ್ಕೆ ಬರುತ್ತೆ. ಇದು ತುಂಬ ಸುಲಭವಾಗಿ ಮಾಡೋವಂಥದ್ದು ನೋಡಿ. ಇನ್ನು ಬಟ್ಲಲ್ಲಿ ನೀರು ಇಟ್ಟಿದ್ದೀನಿ, ಕೈ ಅದ್ಕೋತಾ ಇದ್ದೀನಿ. ಸಣ್ಣ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಕಟ್ಕೋಬೇಕು. ಇದು ನೋಡಿ ಈ ಥರ. ಇದು ಏನು ತುಂಬ ಕಷ್ಟ ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ನಾವು ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಈ ಥರ ಉಂಡೆಗಳನ್ನು ಮಾಡಿಕೊಂಡು ನೋಡಿ, ಈ ಥರ ಬಟ್ಲಲ್ಲಿ ಕೈ ಎತ್ಕೊಂಡ್ಬಿಟ್ಟು ನೀರಲ್ಲಿ ಕೈ ಎತ್ಕೊಂಡು ನೋಡಿ, ಈ ಥರ ಕೈ ಎತ್ಕೊಂಡ್ಬಿಟ್ಟು ನಮಗೆಷ್ಟು ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜು, ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜು ಮಾಡಿಕೊಂಡು ಇಟ್ಕೋಬೋದು. ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೋಬೋದು. ನಮಗೆ ಉಂಡೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂತಂದರೆ ಅದೇ ಥರ ಸ್ವಲ್ಪ ಸ್ವಲ್ಪ ಡಬ್ಬದಲ್ಲಿ ಹಾಕಿಟ್ಕೊಂಡು ಸ್ವಲ್ಪ ಸ್ವಲ್ಪ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಟ್ ಉಂಡೆ ಕಟ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ ತಿನ್ನೋದಕ್ಕಾಗತ್ತೆ. ನೋಡಿ ನಮ್ಮದು ಮಂಡಕ್ಕಿ ಉಂಡೆ ರೆಡಿ ಆಯಿತು. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.